ತುಂಬಾ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಇವತ್ತು ನಾನು ಚಾಕ್ಲೇಟ್ ಬ್ರೌನಿ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ನಾನು ಡಬಲ್ ಬಾಯ್ಲರಲ್ಲಿ ಡಾರ್ಕ್ ಚಾಕ್ಲೇಟ್ನು ಮತ್ತು ಬಟರ್ನ ಎರಡನ್ನೂ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಆ ಮಿಕ್ಸಿಂಗ್ ಬೌಲ್ ಒಳಗಡೆ ಹಾಕ್ಕೊತೀನಿ. ಮತ್ತು ಒಂದು ಜರಡಿ ಇಟ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಮೈದಾಗೆ ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಶುಗರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಶುಗರ್ನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್, 2 ಟೇಬಲ್ ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಈ ಥರ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಯಾವುದಿದೆ ಅದು ತೊಗೋಬೋದು, ಇಲ್ಲ ಕೇಕ್ ಟಿನ್ ಕೂಡ ತೊಗೋಬೋದು. ಸೊ ಇಲ್ಲಿ ನಾನು ಬಟರ್ ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಾಡಿರುವಂತಹ ಬ್ಯಾಟರ್ನ ಅದರೊಳಗಡೆ ಹಾಕ್ಕೊಂಡು ಸೊ ಇದನ್ನು ನಾವು 1-2 ಸಲ ಟ್ಯಾಪ್ ಮಾಡ್ಕೊಬೇಕು. ಸೊ ಇಲ್ಲಿ ಮೇಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ, ನಿಮ್ಗೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕುಕ್ಕರ್ನಲ್ಲಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಪ್ರೀ ಹೀಟ್ ಆದಮೇಲೆ ಇಲ್ಲಿ ನಾನು ಇದನ್ನು ಒಳಗಡೆ ಇಡ್ತೀನಿ. ಇದನ್ನು ಹುಷಾರಾಗಿ ಇಡಬೇಕು, ಬಿಸಿ ಇರುತ್ತೆ, ಕುಕ್ಕರ್ ಬಿಸಿ ಇರುತ್ತಲ್ಲ. ಸೊ ಹುಷಾರಾಗಿಟ್ಟು 25 ಮಿನಿಟ್ಸು ಕರೆಕ್ಟಾಗಿ ನನಗೆ 25 ಮಿನಿಟ್ಸ್ ಆಯಿತು. ನಿಮಗೆ 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇದನ್ನು ಹಾಕ್ಕೊಂಡು ನೋಡಿ, ಟೂತ್ ಪಿಕ್ ಈ ಥರ ಹಾಕಿದ್ರೆ ಇದು ಕ್ಲೀನ್ ಬರಬೇಕು. ನೋಡಿ ಇದು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಇವಾಗ ನಾನು ಇದನ್ನು ಕುಕ್ಕರಿಂದ ತೆಗೆದುಕೊಂಡು ಫುಲ್ ಕಂಪ್ಲೀಟ್ ಕೂಲ್ ಆದಮೇಲೆ ನಾನಿಲ್ಲಿ ಇದನ್ನು ಸೈಡ್ ಅದಾಗದೇ ಬಿಟ್ಕೊಂಡಿದ್ದೆ. ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಪ್ಲೇಟ್ ಉಲ್ಟಾ ಮಾಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಇದನ್ನು ಕಟ್ ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಚಾಕ್ಲೇಟ್ ಬ್ರೌನಿ ರೆಸಿಪಿ ರೆಡಿ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.